ವಿಪಕ್ಷಗಳು ಇವತ್ತು ಸದನದ ಹೊರಗೆ ಹೋರಾಟವನ್ನ ಮಾಡಿದ್ವು. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಜೆ ಜಾರ್ಜ್ ಅವರು ಮಾತನಾಡಿದ್ದಾರೆ. ಬಿಜೆಪಿ ಯಾವ ಕಾರಣಕ್ಕಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಗೊತ್ತಿಲ್ಲ. ಇನ್ನು ಬಿಜೆಪಿ ಅವರ ಕಾಲದಲ್ಲೂ ಕೂಡ ಸಾಕಷ್ಟು ಹಗರಣಗಳಾಗಿದ್ದಾವೆ. ಅವರು ಕೂಡ ಹಗರಣಗಳನ್ನ ಮಾಡಿದ್ದಾರೆ. ಬಿಜೆಪಿ ವಿರುದ್ಧ ಸಚಿವ ಕೆಜೆ ಜಾರ್ಜ್ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಮೂಡಾ ಹಗರಣ ಆರೋಪದ ಬಗ್ಗೆ ತನಿಖೆ ನಡೀತಾ ಇದೆ. ತನಿಖೆಯ ವರದಿ ಏನಿದೆ ಅದು ಈವರೆಗೂ ಬಂದಿಲ್ಲ. ಕೆಜೆ ಜಾರ್ಜ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ತನಿಖೆ ನಡೀತಾ ಇದೆ, ತನಿಖೆಗೆ ಸಂಬಂಧಪಟ್ಟಂತೆ ವರದಿ ಬರಬೇಕು. ಈವರೆಗೂ ವರದಿ ಬಂದಿಲ್ಲ ಅಂತ ಕೆಜೆ ಜಾರ್ಜ್ ಅವರು ಮಾತನಾಡಿದ್ದಾರೆ. ಆದರೆ ಬಿಜೆಪಿಯವರು ಯಾವ ಕಾರಣಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಬಿಜೆಪಿ ಕಾಲದಲ್ಲೂ ಕೂಡ ಹಗರಣಗಳನ್ನು ಮಾಡಿದ್ದಾರೆ ಅಂತ ಬಿಜೆಪಿ ವಿರುದ್ಧ ಕೆಜೆ ಜಾರ್ಜ್ ಕಿಡಿಕಾರಿದ್ದಾರೆ. ವಿಷಯಕ್ಕೆ ಸಂಬಂಧಪಟ್ಟಂತೆ ಸಚಿವ ಕೆಜೆ ಜಾರ್ಜ್ ಅವರನ್ನ ನಮ್ಮ ಪ್ರತಿನಿಧಿ ಕಾರ್ತಿಕ್ ಮಾತನಾಡಿಸಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ಕೇಳೋಣ. ನನ್ನ ಜೊತೆ ಸಚಿವರಾಗಿರುವಂತಹ ಕೆಜೆ ಜಾರ್ಜ್ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತಿನಿಂದ ಮುಂಗಾರು ಅಧಿವೇಶನ ಆರಂಭವಾಗಿದೆ. ಒಂದ್ ಕಡೆ ವಿಪಕ್ಷಗಳು ಸರ್ಕಾರದನ್ನ ಇಕ್ಕಟ್ಟಿಗೆ ಸಿಲುಕೋದಕ್ಕೆ ಸಾಕಷ್ಟು ಪ್ರತಿಭಟನೆಗಳು ಮಾಡ್ತಾರೆ. ಸದನದ ಹೊರಭಾಗದಲ್ಲೂ ಕೂಡ ಪ್ರತಿಭಟನೆ ಮಾಡಿದ್ದಾರೆ, ಒಳಭಾಗದಲ್ಲೂ ಕೂಡ ಪ್ರತಿಭಟನೆ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಸಾಕಷ್ಟು ಹಗರಣಗಳ ವಿಚಾರನೇ ಮುನ್ನೆಲೆ ಇಟ್ಕೊಂಡು ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾವ ಹಗರಣದ ವಿಚಾರ ಮಾತಾಡ್ತಿದ್ದಾರೆ? ಮೂಡಾದಲ್ಲಿ ಹಗರಣ ನಡೆದ್ರೆ ಈಗಾಗಲೇ ಒಂದು ಕಮಿಷನ್ ಎನ್ಕ್ವೈರಿ ಮಾಡಿದ್ವಿ. ಆ ಕಮಿಷನ್ ರಿಪೋರ್ಟ್ ಬಂದ ಮೇಲೆ ಆ ಕಮಿಷನ್ ಎಲ್ಲ ಎನ್ಕ್ವೈರಿ ಮಾಡಿ ಹಗರಣ ಅಂದ್ಕೊಂಡು ಕ್ರಮ ತಗೊಳ್ತೀವಿ. ಈಗ ವಿಪಕ್ಷಗಳು ಹೇಳ್ತಿರುವಂತದ್ದು ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯನವರ ಹೆಸರು ಕೇಳಿ ಬಂದಿರೋದ್ರಿಂದ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ನೇರವಾಗಿ ಅವರು ರಾಜೀನಾಮೆಗೆ ಆಗ್ರಹ ಮಾಡ್ತಿದ್ದಾರೆ. ಅವರು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಯವ್ರು ನೋಡಿದ್ರೆ ಅವ್ರಿಗೆ ಹೆದರಿಕೆ ಆಗ್ಬಿಟ್ಟಿದೆ. ಅವರು ಒಳ್ಳೆ ಜನಪ್ರೀತಿ ಇದ್ದಾರೆ, ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರುವ ತನಕ ಇವ್ರದ್ದು ಏನು ಬೇಳೆ ಕಾಲು ಬೇಯುವುದಿಲ್ಲ ಅಂದರೆ ಅವ್ರಿಗೆ ಗೊತ್ತಿದೆ. ಅದಕ್ಕೋಸ್ಕರವಾಗಿ ದುರುದ್ದೇಶವಾಗಿ ಈ ಥರ ಆರೋಪಗಳು ಮಾಡ್ತಿದ್ದಾರೆ. ಯಾವುದು ಸಿದ್ದರಾಮಯ್ಯನವ್ರದ್ದು ಅಥವಾ ಅವರ ಶ್ರೀಮತಿಯವರು ಅದ್ರಲ್ಲಿ ಏನು ಇಲ್ಲಿಗಲ್ ಇದೆ ಹೇಳಿದಾರೆ? ಅವರು ಎಲ್ಲಿದೆ ಅಲ್ಲಿ ಇಲ್ಲಿಗಲು? ಸಿದ್ದರಾಮಯ್ಯನವರು ಈಗಾಗಲೇ ಇಂಟರ್ವ್ಯೂಲಿ ಹೇಳಿದ್ದಾರೆ ಎಲ್ಲ ಲೀಗಲ್ ಆಗಿ ಮಾಡಿದ್ದಾರೆ. ಇಲ್ಲಿಗಲ್ ಅಂದ್ಬಿಟ್ಟು ಇವರು ಎಲ್ಲಿ ಯಾವುದು ಇಲ್ಲಿಗಲ್ ಅಂದ್ಬಿಟ್ಟು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರವನ್ನು ಕೂಡ ಮುನ್ನೆಲೆಗೆ ಇಟ್ಟುಕೊಂಡು, ಅಂದರೆ ಈಗಾಗಲೇ ನಿಮ್ಮ ಮಾಜಿ ಸಚಿವರಾಗಿರುವಂತಹ ನಾಗೇಂದ್ರ ಅವರನ್ನ ಇಡಿ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ. ಅದೇ ವಿಚಾರವನ್ನು ಮುನ್ನೆಲೆಗೆ ಇಟ್ಟುಕೊಂಡು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕೋದಕ್ಕೆ ವಿಪಕ್ಷಗಳು ಪ್ಲಾನ್ ಮಾಡ್ಕೊಂಡಿದ್ದೇವೆ. ಆ ರೀತಿಯಾಗಿ ಅದೇ ವಿಚಾರವನ್ನು ಮುನ್ನೆಲೆಗೆ ತರ್ತಾ ಇದ್ದೇವೆ. ಇಡಿ ಅಧಿಕಾರಿಗಳು ಬಂಧನ ಮಾಡಿದ ಕೂಡಲೇ ನಾಗೇಂದ್ರ ಅವರು ತಪ್ಪಿತಸ್ಥರಾಗೋದಿಲ್ಲ. ಅವರು ಬಂಧನ ಮಾಡಲಿ, ಚಾರ್ಜ್ ಶೀಟ್ ಸಲ್ಲಿಸಲಿ, ಅದಾದ್ಮೇಲೆ ಕೋರ್ಟ್ ತೀರ್ಮಾನ ಆಗಲಿ. ಕೋರ್ಟ್ ತೀರ್ಮಾನ ಆದ್ಮೇಲೆ ಮಾತಾಡೋಣ ವಿಚಾರ. ಸರ್, ಈಗ ಪ್ರಮುಖವಾಗಿ ಏನಂತಂದ್ರೆ ಸರ್ಕಾರ ಒಂದ್ ಕಡೆ ಅಭಿವೃದ್ಧಿಯನ್ನು ಮಾಡ್ತಾ ಇಲ್ಲ ಅನ್ನುವಂತ ಒಂದು ಆರೋಪವನ್ನು ವಿಪಕ್ಷಗಳು ಮಾಡ್ತಾರೆ. ಅಂದ್ರೆ ಕೇವಲ ಗ್ಯಾರಂಟಿ ಯೋಜನೆ ಜಾರಿ ಮಾಡದೆ ಬಿಟ್ಟರೆ ಯಾವ್ದಾದ್ರು ವಿರೋಧ ಪಕ್ಷದವರು ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರ? ಸರ್ಕಾರ ಒಳ್ಳೆ ಕೆಲಸ ಮಾಡಿದ್ರೆ ಕಳೆದ ಚುನಾವಣೆಯಲ್ಲಿ ನಾವ್ಯಾಕೆ ಇಷ್ಟು ಹೆಚ್ಚಿನ ಬಹುಮತದಿಂದ ಗೆಲ್ಲಬೇಕಾಗಿತ್ತು? ಅದಕ್ಕೋಸ್ಕರ ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು ಸದನದಲ್ಲಿ ವಿಪಕ್ಷಗಳ? ನಾವು ಸಿದ್ಧತೆ ಏನು ಆಗಿಲ್ಲ. ಏನು ಸದನ ನಡೀತದೆ, ಸದನದಲ್ಲಿ ವಿರೋಧ ಪಕ್ಷದವರು ಏನೋ ರೈಸ್ ಮಾಡಿದ್ರೆ ಅದು ಸರಿಯಾದ ಉತ್ತರ ಕೊಡ್ತೀವಿ. ಇದಿಷ್ಟು ಕೆಜೆ ಅವರು ಹೇಳ್ತಾ ಇರುವಂತಹ ಮಾತು. ವಿಪಕ್ಷಗಳ ಪ್ರತಿಭಟನೆ ಮಾಡಲಿ, ಆದ್ರೆ ನಾವು ಸರ್ಕಾರ ಅಭಿವೃದ್ಧಿನ ಈಗಾಗಲೇ ಮಾಡ್ತಾ ಇದ್ದೇವೆ. ಸಾಕಷ್ಟು ಅಭಿವೃದ್ಧಿ ವಿಚಾರಗಳನ್ನ ಮುನ್ನೆಲೆಗೆ ತಂದಿಟ್ಟು ನಾವು ಅಭಿವೃದ್ಧಿಗಳನ್ನ ಮಾಡ್ತಾ ಇದ್ದೇವೆ. ಆದ್ರೆ ಅದ್ಯಾವುದನ್ನು ಕೂಡ ಮಾತಾಡ್ತಾ ಇಲ್ಲ ವಿಪಕ್ಷಗಳು ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ